ಸೊ ಯಾವುದು ಎಣ್ಣೆ ಬಳಸಿದ್ರು ನೀವು ಫಸ್ಟ್ ಅದು ಹೀಟ್ ಆಗ್ತಾ ಇದ್ದಂಗೆ ಸಾಸಿವೆ ಹಾಕಬೇಕು. ಯಾವಾಗಂದರೆ ಅವಾಗ ಈಗ ನೋಡ್ತಾ ಇದ್ದೀನಿ ತುಂಬ ಸೋ ಕಾಲ್ಡ್ ಕುಕ್ ಶೋಸ್, ಅವ್ನು ಎಣ್ಣೆ ಹಾಕಿರ್ತಾನೆ ಎಲ್ಲ ತೆಗೆದು ಒಟ್ಟಿಗೆ ಆಯ್ತು, ಇನ್ನೂ ಹೀಟು ಆಗಿರೋದಿಲ್ಲ. ಯು ಸಿ ದ ಒನ್ಸ್ ಇಟ್ ಈಸ್ ಗೆಟಿಂಗ್ ವೆಟ್ ದೆನ್ ಇಟ್ ವಿಲ್ ನಾಟ್ ಸ್ಪ್ಲಟರ್ ಆಗಲಿಲ್ಲ ಅಂದರೆ ನಿಮಗೆ ಅಲ್ಲಿದ್ದ ಅನ್ವಾಂಟೆಡ್ ರ್ಯಾಡಿಕಲ್ಸ್ ಆರ್ ನಾಟ್ ರಿಮೂವ್ಡ್. ಇಲ್ಲಿ ತನಕ ದಾರಿ ಇರಲಿಲ್ಲ, ಈಗ ಎಲ್ಲಾನು ರೆಡಿ ಮಾಡಿದ್ದೀವಿ. ಸಿರಿಧಾನ್ಯಗಳನ್ನು ರಹದಾರಿಯನ್ನು ನಾವು ಕಟ್ಟಿದ್ದೀವಿ. ಬನ್ನಿ, ನಡೆಯೋದೊಂದೇ ಬಾಕಿ ನಿಮಗೆ. ನಿಮ್ಮ ಹೊಟ್ಟೆಯನ್ನು ಸರಿ ಮಾಡೋದಕ್ಕೇನೆ ಅಂಬಲಿ ಅಂತ ಒಂದು ಅದ್ಭುತವಾದ ಟೆಕ್ನಿಕ್ ತಂದಿದ್ದೀವಿ. 5 ಗ್ರಾಮ್ ಸಿರಿಧಾನ್ಯದ್ದು, ನವಣೆ 2 ದಿವಸ, ಆರ್ಕ 2 ದಿವಸ, ಸಾಮೆ 2 ದಿವಸ, ಊದಲು 2 ದಿವಸ, ಕೊರಲೆ 2 ದಿವಸ. 5 ಗ್ರಾಮ್ ತಗೊಳ್ಳಿ. ಅರ್ಧ ಲೀಟರ್ ನೀರಿನಲ್ಲಿ 8 ಗಂಟೆ ನೆನೆಸಿ 15 ನಿಮಿಷ ಮಣ್ಣಿನ ಮಡಿಕೆಯಲ್ಲಿ ಕುದಿಸಿ. ಮಣ್ಣಿನ ಮಡಿಕೆಯಲ್ಲಿ ಯಾಕೆ ಕುದಿಸ್ಬೇಕು ಅಂದರೆ, ಮಣ್ಣಿನ ಮಡಿಕೆಯಲ್ಲಿ ಸೂಕ್ಷ್ಮ ರಂಧ್ರಗಳಿರ್ತವೆ. ಈ ಥರ ಪೇಂಟ್ ಮಾಡಬಾರ್ದು, ಪೇಂಟ್ ಮಾಡಿದರೆ ಅವೆಲ್ಲ ಮುಚ್ಚೋಗುತ್ತೆ. ಕುದಿಸಿದಾಗ ಗ್ಯಾಸ್ ಪ್ರೆಷರಲ್ಲಿ ತುಂಬ ವಾಯುಗಳು ಉತ್ಪಾದನೆ ಆಗ್ತವೆ, ಪ್ರೆಷರ್ ಬಿಲ್ಡಪ್ ಆಗುತ್ತೆ. ಇಫ್ ಯು ಕುಕ್ ಇನ್ ದಿಸ್ ಕೈಂಡ್ ಆಫ್ ಮೆಟಾಲಿಕ್ ವೆಸ, ಅದು ಸ್ಟೀಲ್ ಇರಲಿ ಅಲ್ಯೂಮಿನಿಯಂ ಏನಾದರೂ ಇರಲಿ, ಪ್ರೆಷರ್ ಬಿಲ್ಡಪ್ ಆಗ್ತಾ ಇದೆ, ಹೀಟ್ ಮಾಡ್ತಾ ಇದ್ದೀರಾ. ಸೊ ದಿಸ್ ಇಸ್ ಅಗೇನ್ಸ್ಟ್ ಬಯೋಲಾಜಿಕಲ್ ಪ್ರಿನ್ಸಿಪಲ್, ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಈಗ ನೀವು ಕೇದಾರ್ನಾಥ್ ಬದ್ರಿನಾಥ್ ಮೇಲೆ ಪ್ರಯಾಣ ಮಾಡಿದರೆ ಮೇಲೆ ಹೋಗ್ತಾ ಏನಾಗ್ತಾ ಇದೆ, ಪ್ರೆಷರ್ ಕಮ್ಮಿ ಆಗ್ತಾ ಇದೆ, ಟೆಂಪರೇಚರ್ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಏನಾಗಿದೆ, ನಿಮಗೆ ಲಂಗ್ಸ್ ಮೇಲೆ ಆಕ್ಸಿಜನ್ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ. ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಯು. ಅದೇ ನೀವು ಮೆತ್ತಿ ಕೆಳಗಡೆ ಬರ್ತಾ ಇದ್ದಂಗೆ ಅಮ್ಮಯ್ಯ ಪರವಾಗಿಲ್ಲಪ್ಪ ಅಂತೀಯ. ಅಂದರೆ ಬಯೋಕೆಮಿಕಲ್ ಪ್ರಾಸೆಸಸ್ ಡಿಪೆಂಡ್ ಆನ್ ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಸೊ ಯು ಕ್ಯಾನ್ ಇನ್ಕ್ರೀಸ್ ಒನ್ ಅಟ್ ಎ ಟೈಮ್. ಅಂದರೆ ಪ್ರೆಷರ್ ಆದರೂ ಬೇಯಿಸ್ರಿ, ಟೆಂಪರೇಚರ್ ಆದರೂ. ಸೊ ಅಂದರೆ ನೀವು ಊಟ ರೆಡಿ ಮಾಡೋವಾಗ ಯಾವುದೋ ಒಂದನ್ನು ಬಳಸಿರಿ, ಹೀಟ್ ಆದರೂ ಮಾಡಿರಿ, ಪ್ರೆಷರ್ ಆದರೂ ಮಾಡಿರಿ. ಅದೇ ರೂಲು ಎದ್ದುಗಾಣದ ಎಣ್ಣೆಯಲ್ಲಿ. ಅದಕ್ಕೆ ಆ ರೆಸ್ವೆರೆಟ್ರಾಲು ಪಾಲಿಮರೈಸ್ ಆಗೋದಿಲ್ಲ. ಮಿಷಿನಲ್ಲಿ ಮಾಡಿದರೆ ಕಳೆಕಾಯಿ ಎಣ್ಣೆ, ಅದೇ ಕಳೆಕಾಯಿ ಎಣ್ಣೆ ನೋಡೋದಕ್ಕೆ ಹಂಗೆ ಇರುತ್ತೆ, ಆದರೆ ರೆಸ್ವೆರೆಟ್ರಾಲ್ ಇಸ್ ಪಾಲಿಮರೈಸ್ಡ್, ಇಟ್ ಈಸ್ ನೋ ಮೋರ್ ಅನ್ ಆ್ಯಂಟಿ ಆಕ್ಸಿಡೆಂಟ್ ಫಾರ್ ಯು. ಹಾಗೆ ಎಳ್ಳೆಣ್ಣೆ ಮಾಡಿದ್ದೀರಾ, ಸಿಸ್ಟ್ರಾನ್ಸ್ ಬದಲಾವಣೆ ಆಗಿ ಆಲ್ರೆಡಿ ಕೂತಿರುತ್ತೆ. ಸೊ ಡಾಕ್ಟರ್ ಖಾದರ್ ಹೇಳಿದ್ದಾರೆ ಅಂತ ಸತ್ತವ್ರ ಬಾಯಿಗೆ ಎಳ್ಳೆಣ್ಣೆ ಹಾಕಿದ್ರೆ ಅವನು ಇನ್ನೂ ಸತ್ತು ಹೋಗ್ತಾನೆ, ಜೀವ ಇದ್ರೂ. ಗೊತ್ತಾಗ್ತಾ ಇದ್ದೇನೆ ಹೇಳೋ. ಸೊ ಡೂ ದ ರೈಟ್ ಥಿಂಗ್ಸ್. ಆ್ಯಂಡ್ ಇದನ್ನು ನಮ್ಮ ಹಿರಿಯರು ಯಾವಾಗಲೂ ಹೇಳ್ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನೀವು ನಿಮ್ಮ ಒಗ್ಗರಣೆ ಡಬ್ಬದಲ್ಲಿ ಎಳ್ಳಿದೆ, ಸಾರು ಹೇಳಿದ್ದಾರೆ. ಈಗ ಇನ್ಫ್ಯಾಕ್ಟ್ ಈಗ ಮೋಸ ನಡೀತಾರೆ, ಎಳ್ಳನ್ನು ತಗೊಂಡು ಬಂದು ಎಣ್ಣೆಗೆ ಹಾಕ್ತೀವಿ. ಯಾಕೆ? ಅದರಲ್ಲಿ ಥಯೋಸಿನಮಿನ್ ಅಂತ ಸಲ್ಫರ್ ಕಾಂಪೌಂಡ್ ಇದೆ. ಆ ಹೀಟ್ಗೆ ಅದು ಟಪಕ್ ಅಂತ ಹೊಡೆದಾಗ ಆ ಥಯೋಸಿನಮಿನ್ ರಿಲೀಸ್ ಆಗುತ್ತೆ, ಆಲ್ ಫ್ರೀ ರ್ಯಾಡಿಕಲ್ಸನ್ನು ಅದು ಎಳ್ಕೊಂಡ್ಬಿಡುತ್ತೆ. ಸೊ ಯಾವುದು ಎಣ್ಣೆ ಬಳಸಿದ್ರು ನೀವು ಫಸ್ಟ್ ಅದು ಹೀಟ್ ಆಗ್ತಾ ಇದ್ದಂಗೆ ಸಾಸಿವೆ ಹಾಕಬೇಕು. ಯಾವಾಗಂದರೆ ಅವಾಗ ಈಗ ನೋಡ್ತಾ ಇದ್ದೀನಿ ತುಂಬ ಸೋ ಕಾಲ್ಡ್ ಕುಕ್ ಶೋಸ್, ಅವ್ನು ಎಣ್ಣೆ ಹಾಕಿರ್ತಾನೆ ಎಲ್ಲ ತೆಗೆದು ಒಟ್ಟಿಗೆ ಆಯ್ತು, ಇನ್ನೂ ಹೀಟು ಆಗಿರೋದಿಲ್ಲ. ಯು ಸಿ ದ ಒನ್ಸ್ ಇಟ್ ಈಸ್ ಗೆಟಿಂಗ್ ವೆಟ್ ದೆನ್ ಇಟ್ ವಿಲ್ ನಾಟ್ ಸ್ಪ್ಲಟರ್ ಆಗಲಿಲ್ಲ ಅಂದರೆ ನಿಮಗೆ ಅಲ್ಲಿದ್ದ ಅನ್ವಾಂಟೆಡ್ ರ್ಯಾಡಿಕಲ್ಸ್ ಆರ್ ನಾಟ್ ರಿಮೂವ್ಡ್. ಅದಕ್ಕೆ ಆ್ಯಕ್ಚುಲಿ ಮಾಂಸ ಅದು ಬೇಯಿಸಿದಾಗ ಅದು ಹೆಚ್ಚಾಗತ್ತೆ. ಈ ಥರ ಅಡುಗೆ ಬಗ್ಗೆ ಮತ್ತೆ ಇನ್ನೊಂದು ಕ್ಲಾಸ್ ತೊಗೋಬೇಕಾಗುತ್ತೆ, ಎಲ್ಲಿ ಯಾವಾಗ ಏನು ಮಾಡೋದು ಅಂತ. ಬಟ್ ಬಿಲೀವ್ ಮಿ, ಆಲ್ ದೀಸ್ ಥಿಂಗ್ಸ್ ಆರ್ ಸೆಟಲ್ಡ್. ಇಲ್ಲಿ ತನಕ ದಾರಿ ಇರಲಿಲ್ಲ, ಈಗ ಎಲ್ಲಾನು ರೆಡಿ ಮಾಡಿದ್ದೀವಿ. ಸಿರಿಧಾನ್ಯಗಳನ್ನು ರಹದಾರಿಯನ್ನು ನಾವು ಕಟ್ಟಿದ್ದೀವಿ. ಬನ್ನಿ, ನಡೆಯೋದೊಂದೇ ಬಾಕಿ ನಿಮಗೆ. ನಡೀತೀರಾ?